ಉಬ್ರಾಣಿ ಅರಣ್ಯ ಪ್ರದೇಶದಲ್ಲಿ ಕಾಡಾನೆಗಳ ಅಟ್ಟಹಾಸ, ರೈತರಿಗೆ ನಿದ್ರೆ ಕದಡುವ ಭೀತಿ, ತೋಟಗಳಿಗೆ ನುಗ್ಗಿ ಹಾನಿ, ತಕ್ಷಣ ಕ್ರಮಕ್ಕೆ ಒತ್ತಾಯ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಅರಣ್ಯ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಕಗ್ಗಿ ಅರಣ್ಯ ವಲಯದಲ್ಲಿ ಕಳೆದ 1 ತಿಂಗಳಿಂದ ಕಾಡಾನೆಗಳ ಅಟ್ಟಹಾಸ ಮುಂದುವರೆದಿದ್ದು, ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರು ಮತ್ತು ಮೇವು ಅರಸಿ ಕಾಡಿನಿಂದ ಹೊರಬರ್ತಾ ಇರುವ 2 ಕಾಡಾನೆಗಳು ಪ್ರತಿದಿನ ರಾತ್ರಿ ತೋಟಗಳತ್ತ ನುಗ್ಗಿ ಬೆಳೆಗಳನ್ನು ನಾಶಪಡಿಸುತ್ತಾ ಇರುವುದರಿಂದ ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ರಾತ್ರಿ ವೇಳೆ ಅಡಿಕೆ ತೋಟಗಳು, ತೆಂಗು ಹಾಗೂ ಮಾವಿನ ತೋಟಗಳಿಗೆ ನುಗ್ತಾ ಇರುವ ಆನೆಗಳು ಅಡಿಕೆ ಮರಗಳನ್ನು ಮುರಿದು ಹಾಕುವುದು, ತೆಂಗಿನ ಗಿಡಗಳನ್ನು ನೆಲಸಮಗೊಳಿಸುವುದು ಸೇರಿದಂತೆ ಭಾರೀ ಹಾನಿ ಮಾಡ್ತಾ ಇರುವುದು ವರದಿಯಾಗಿದೆ. ಪರಿಣಾಮವಾಗಿ ರೈತರು ಆರ್ಥಿಕ ನಷ್ಟ ಅನುಭವಿಸುತ್ತಾ ಇದ್ದು, ದಿನನಿತ್ಯದ ಬದುಕು ಸಂಕಷ್ಟಕ್ಕೆ ತಲುಪಿದೆ. ರಾತ್ರಿ ಹೊತ್ತಿನಲ್ಲಿ ಬೈದ ನೆರಳು ಕಳೆದ 1 ತಿಂಗಳಿನಿಂದ ಈ ಭಾಗದ ರೈತರು ರಾತ್ರಿ ಹೊತ್ತು ತಮ್ಮ ಹೊಲಗಳಿಗೆ ಹೋಗಲು ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಬೇಸಿಗೆಯಲ್ಲಿ ಬೆಳೆಗಳಿಗೆ ನೀರು ಹಾಯಿಸಲು ರಾತ್ರಿ ಹೊತ್ತಿನಲ್ಲಿ ತೋಟಗಳಿಗೆ ತೆರಳಬೇಕಾದ ರೈತರು ಎಲ್ಲಿಯಾದರೂ ಆನೆ ದಾಳಿ ಮಾಡಿದ್ರೆ ಎಂಬ ಭಯದಿಂದ ನಿದ್ರೆ ಕಳೆದುಕೊಂಡಿದ್ದಾರೆ. ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಲವಾರು ಬಾರಿ ಆನೆಗಳನ್ನ ಕಾಡಿನತ್ತ ಓಡಿಸಲು ಪ್ರಯತ್ನಿಸಿದ್ರೂ ಕೂಡ ಅವುಗಳು ಮರುದಿನವೇ ಮತ್ತೆ ತೋಟದ ಪ್ರದೇಶಗಳಿಗೆ ವಾಪಸ್ಸಾಗ್ತಾ ಇವೆ. ರಾತ್ರಿ ವೇಳೆಯಲ್ಲಿ ಕಾಡಿಗೆ ಸಂಪೂರ್ಣವಾಗಿ ಹಿಂದಿರುಗದೆ ಮಾನವ ವಸತಿ ಪ್ರದೇಶಗಳ ಸುತ್ತಲೇ ಅಲೆದಾಡ್ತಾ ಇರುವುದು ಸಮಸ್ಯೆಯನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಮಾಧ್ಯಮಗಳಲ್ಲಿ ವರದಿ ಇನ್ನೂ ಶಾಶ್ವತ ಪರಿಹಾರ ಇಲ್ಲ. ಈ ಕುರಿತು ಈಗಾಗಲೇ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ವರದಿಗಳು ಪ್ರಕಟವಾಗಿದ್ದರೂ ಶಾಶ್ವತ ಪರಿಹಾರ ದೊರಕಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಆನೆಗಳನ್ನ ತಾತ್ಕಾಲಿಕವಾಗಿ ಓಡಿಸೋದ್ರಿಂದ ಪ್ರಯೋಜನ ಇಲ್ಲ, ಅವುಗಳನ್ನ ಸುರಕ್ಷಿತವಾಗಿ ಬೇರೆ ಅರಣ್ಯ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆಗೆ ಒತ್ತಾಯ. ರೈತರು ಅರಣ್ಯ ಇಲಾಖೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇಲಾಖೆ ಕಾಡಾನೆಗಳನ್ನ ಸುರಕ್ಷಿತವಾಗಿ ಹಿಡಿದು ಬೇರೆಡೆಗೆ ಸ್ಥಳಾಂತರಿಸುವುದು, ಅರಣ್ಯ ಪ್ರದೇಶದಲ್ಲಿ ನೀರು ಹಾಗೂ ಮೇವು ವ್ಯವಸ್ಥೆ ಮಾಡುವುದು, ತೋಟಗಳ ಸುತ್ತ ಸೋಲಾರ್ ಫೆನ್ಸಿಂಗ್, ವಿದ್ಯುತ್ ತಡೆಗೋಡೆ ವ್ಯವಸ್ಥೆ ಕಲ್ಪಿಸುವುದು, ರಾತ್ರಿ ಪಹರೆಗಾಗಿ ವಿಶೇಷ ಅರಣ್ಯ ಪಡೆ ನಿಯೋಜನೆ ಮಾಡುವುದು, ರೈತರಿಗೆ ಉಂಟಾದ ಬೆಳೆ ನಷ್ಟಕ್ಕೆ ತಕ್ಷಣ ಪರಿಹಾರ ನೀಡುವುದು ಬೇಸಿಗೆ ಸಂಕಷ್ಟದ ಮೂಲವೇ ಕಾರಣ. ತಜ್ಞರ ಅಭಿಪ್ರಾಯದಂತೆ ಬೇಸಿಗೆಯಲ್ಲಿ ಕಾಡಿನೊಳಗೆ ನೀರು ಹಾಗೂ ಆಹಾರದ ಕೊರತೆ ಉಂಟಾಗಿರುವುದರಿಂದ ಕಾಡಾನೆಗಳು ಗ್ರಾಮಾಂತರ ಪ್ರದೇಶಗಳತ್ತ ಬರ್ತಾ ಇವೆ. ಆದ್ದರಿಂದ ಅರಣ್ಯ ಇಲಾಖೆಯವರು ಕಾಡಿನೊಳಗೆ ಕುಡಿಯುವ ನೀರಿನ ಕೊಳಗಳು, ತಾತ್ಕಾಲಿಕ ನೀರಿನ ಟ್ಯಾಂಕ್ಗಳು ಹಾಗೂ ಮೇವಿನ ವ್ಯವಸ್ಥೆ ಮಾಡುವುದು ಅತ್ಯಗತ್ಯವಾಗಿದೆ. ಆದ್ದರಿಂದ ಇಲಾಖೆ ತಕ್ಷಣ ಕ್ರಮಗಳನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ರೈತರ ಬೇಡಿಕೆ ತಕ್ಷಣ ಶಾಶ್ವತ ಪರಿಹಾರ. ನಾವು ದಿನದಲ್ಲಿ ಭಯದಲ್ಲೇ ಬದುಕ್ತಾ ಇದ್ದೇವೆ. ಬೆಳೆ ಉಳಿಸಿಕೊಳ್ಳುವುದು ಕಷ್ಟವಾಗಿದೆ, ಜೀವ ಉಳಿಸಿಕೊಳ್ಳುವುದು ಕೂಡ ಕಷ್ಟ. ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಉಬ್ರಾಣಿ ಅರಣ್ಯ ಪ್ರದೇಶದಲ್ಲಿ ಕಾಡಾನೆಗಳು ನಿರಂತರ ದಾಳಿ ರೈತರ ಬದುಕಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು, ಅರಣ್ಯ ಇಲಾಖೆ ತಕ್ಷಣ ಪರಿಣಾಮಕಾರಿ ಕ್ರಮ ಕೈಗೊಳ್ಳದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುವ ಭೀತಿ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ದೇವರಾಜ್ ಕೆ. ನೆಲ್ಲಿಹಂಕಲು, ಪ್ರಜಾಪ್ರಭ ಟಿವಿ, ದಾವಣಗೆರೆ.